ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಸಿಂಪಲ್ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೀರೆ ಗ್ರೀನ್ ಹಾಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಡಾರ್ಕ್ ಗ್ರೀನ್ ಹಾಗೆ ಪಿಂಕ್ ಕಲರ್ ಕಾಂಬಿನೇಷನ್ನು. ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆ, ಆದರೆ ಅದು ಡಾರ್ಕ್ ಗ್ರೀನ್ ಕಲರ್ ಇದೆ. ಇದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಬಾಡಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಯಾಕಂದರೆ ಪಲ್ಲುಗೆ ಅಪೋಸಿಟಾಗಿ ಕಾಣಿಸ್ತಾ ಇರೋದ್ರಿಂದ ಪಿಂಕ್ ಕಲರ್ ಥ್ರೆಡ್ಗೆ ನಾನು ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆರಳೆ ದಾರ. ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹಾಗೆ ನೋಡಿ, ಈ ಥರ ನಾನು ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಒಂದು ಲಾಕ್ ಆದಮೇಲೆ ಚೈನ್ಸ್ ಹಾಕ್ಕೋತೀನಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು. ಮೇಲೆ ತಂದು 2 ದಾರನ ಒಂದು ಮಾಡಬೇಕು, ಮತ್ತೆ 2 ದಾರನ ಒಂದು ಮಾಡಬೇಕು. ಡಬಲ್ ಕ್ರೋಶೆ ಕಂಬ ಆಯಿತು ಒಂದು. ಇಲ್ಲಿಂದ ಒಂದು ಚೈನ್ನ ಹಾಕ್ಕೋತೀನಿ. ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಹಾಗೆ ಒಂದು ಚೈನ್ ತಗೋತೀನಿ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ, ಅಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಆ ಗ್ಯಾಪಲ್ಲಿ ನಾನು 4 ರಿಂದ 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತೀನಿ. 4 ಮಾಡ್ಕೋಬೋದು, 5 ಮಾಡ್ಕೋಬೋದು. ಸೂಜಿ ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ. ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1, ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ. ನೋಡಿ, ನಾನು ಆ ಗ್ಯಾಪ್ಗೆ 5 ಡಬಲ್ ಕ್ರೋಶೆ ಕಂಬಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಚಿ, ನೋಡಿ ಈ ಥರ ಬಂದಿದೆ ಆರ್ಚ್. ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು, ಮತ್ತೆ 2 ದಾರನ ಒಂದು ಮಾಡಬೇಕು. ಇಲ್ಲಿಂದ ನಾನು ಒಂದು ಚೈನ್ನ ಹಾಕ್ತೀನಿ ಫ್ರೆಂಡ್ಸ್. ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲೆ ಮಾಡ್ಕೋತೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ, ಸ್ಮಾಲ್ ಬೀಡನ್ನ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ತಗೋತೀನಿ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇದೇ ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಸ್ಟಾರ್ಟಿಂಗಲ್ಲಿ 5 ಡಬಲ್ ಕ್ರೋಶೆ ಕಂಬನ ಮಾಡಿದ್ನಲ್ಲ, ನೋಡಿ ಇಲ್ಲೂ ಕೂಡ 5 ಡಬಲ್ ಕ್ರೋಶೆ ಕಂಬನ ಮಾಡ್ತಿದ್ದೀನಿ. 5 ಡಬಲ್ ಕ್ರೋಶೆ ಕಂಬ ಆಗಿದೆ. ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು. ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1, ಇಲ್ಲಿಂದ ಒಂದು ಚೈನ್ ತಗೋತೀನಿ. ಹಾಗೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೀಡಲಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಬೇಕು. ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನಾನು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತೀನಿ. ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ಕೂಡ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 5 ಡಬಲ್ ಕ್ರೋಶೆ ಕಂಬ ಮಾಡಿದ್ನಲ್ಲ, ಹಾಗಾಗಿ ಪ್ರತಿಯೊಂದು ಆರ್ಚ್ಗೂ
5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತೀನಿ ಫ್ರೆಂಡ್ಸ್. ನೋಡಿ 5 ಡಬಲ್ ಕ್ರೋಶೆ ಕಂಬ ಆಗಿದೆ. ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ. ಈ ಥರ ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆ ತಗೋತೀನಿ. ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡ್ಕೊಳ್ಳಿ, ಎರಡು ಒಂದೇ. ಇವಾಗ ಚೈನ್ಸ್ನ ಹಾಕ್ಕೋತಿದ್ದೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಇದು ಕುಚ್ಚು ಹಾಕಲಿಕ್ಕೆ ಫ್ರೆಂಡ್ಸ್ 5 ಚೈನ್ ಗ್ಯಾಪು. ಒಂದೇ ಸ್ಟೆಪ್ ಡಿಸೈನ್ ಇದು. ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಮತ್ತೊಂದು ಲಾಕ್. ಇವಾಗ ಚೈನ್ ಹಾಕ್ಕೋತಿದ್ದೀನಿ. ಒಂದು ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು 2ರಲ್ಲಿ 1 2ರಲ್ಲಿ 1 ಮಾಡಿಕೊಂಡೆ. ಇವಾಗ 1 ಚೈನ್ ಹಾಕಿ ಮತ್ತೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಒಂದು ಚೈನ್ನ ತಗೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತೀನಿ ಫ್ರೆಂಡ್ಸ್. 5 ಡಬಲ್ ಕ್ರೋಶೆ ಕಂಬನ ಮಾಡ್ತಿದ್ದೀನಿ. ಮೂರನೇ ಡಬಲ್ ಕ್ರೋಶೆ ಕಂಬ. ಇಲ್ಲಿ ಕೂಡ 5 ಡಬಲ್ ಕ್ರೋಶೆ ಕಂಬ ಆಗಿದೆ ನೋಡಿ. ಇವಾಗ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೋಬೇಕು. ಸ್ಟ್ರೇಟಾಗಿ ಇಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು 2ರಲ್ಲಿ 1 2ರಲ್ಲಿ 1 ಹಾಗೆ 1 ಚೈನ್ ಥ್ರೆಡ್ನ ಮೇಲೆ ಮಾಡ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಜಾಸ್ತಿ ಬೀಡ್ಸ್ಗಳನ್ನು ಬಳಸಿಲ್ಲ ಫ್ರೆಂಡ್ಸ್, ಇಷ್ಟೇ ಸ್ಮಾಲ್ ಬೀಡ್ ಮಾತ್ರ ಯೂಸ್ ಮಾಡಿದ್ದೀನಿ. ಇಲ್ಲಿ ಕೂಡ 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಪ್ರತಿಯೊಂದು ಸ್ಲ್ಯಾಂಟಿಂಗ್ ಆರ್ಚ್ಗೂ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಿದ್ದೀನಿ. ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬ ಆಯಿತು. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ನಾನು ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಆರ್ಚ್ ಈ ಥರ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಾವು ಕೌಂಟಿಂಗ್ ಕರೆಕ್ಟಾಗಿ ಮಾಡಿ ಕಂಬಗಳನ್ನು ಕರೆಕ್ಟಾಗಿ ಹಾಕಿದರೆ ಪ್ರತಿಯೊಂದು ಆರ್ಚ್ ಕೂಡ ಒಂದೇ ಸೈಜಲ್ಲಿ ಬರುತ್ತೆ. ಎಂಡ್ವರೆಗೂ ಇದೇ ಥರ ಹಾಕ್ತಾ ಹೋಗಿದ್ದೀನಿ ನಾನು. 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಹಾಕಲಿಕ್ಕೆ 5 ಚೈನ್ ಗ್ಯಾಪ್ಗಳನ್ನು ಬಿಟ್ಟಿದ್ದೀನಿ. ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಹಾಗೆ 5 ಚೈನ್ ತಗೊಂಡು ಎಂಡಲ್ಲಿ ಕೂಡ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಇವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಈ ಥರ ಎಳ್ಕೋಬೇಕು ಫಿಟ್ಟಾಗಿ. ನೋಡಿ ಈ ಥರ ಬಂದಿದೆ. ಇಲ್ಲಿ ಕುಚ್ಚು ಹಾಕ್ಕೋಬೇಕು. ನಾನು ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಕುಚ್ಚನ್ನ ಹಾಕ್ತಿದ್ದೀನಿ, ಹಾಕಿ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ 147 ದಾರ ತೊಗೊಂಡಿದ್ದೀನಿ. ಕುಚ್ಚನ್ನ ಸ್ವಲ್ಪ ಲೆಂತ್ ಜಾಸ್ತಿ ಬಿಟ್ಕೊಂಡಿದ್ದೀನಿ, ಯಾಕಂದರೆ ಆರ್ಚ್ ಪುಟ್ಟದಾಗಿರೋದ್ರಿಂದ ಸ್ವಲ್ಪ ಕುಚ್ಚು ಹೈಲೈಟ್ ಆಗಿ ಕಾಣಲಿ ಅಂತ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚನ್ನ ಹಾಕಿದ್ದೀನಿ. ಬೇಕು ಅಂದರೆ ಒಂದು ಆರ್ಚ್ ಆದಮೇಲೆ ಕೂಡ ನೀವು ಚೈನ್ಗಳನ್ನು ಮಾಡ್ಕೋಬೋದು ಕುಚ್ಚು ಹಾಕಲಿಕ್ಕೆ. ಈ ಡಿಸೈನ್ಗೆ ಪ್ರೈಸ್ ಬಂದು 300ಇಂದ 350ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.